ನಿಮಗೆ ಗೊತ್ತಾ? ಅವ್ರು ನನಗೇನು ಮಾತು ಕೊಟ್ಟರು ನಾನು ಅಪ್ಪಿ ಕೇಳ್ತೀನಿ. ನನಗೆ ಯಾರ ಕೃಪಾ ಕಟಾಕ್ಷದಿಂದ ಮಂತ್ರಿ ಆಗತಕ್ಕಂಥ ಅವಶ್ಯಕತೆ ನನಗಿಲ್ಲ. ಸರ್ಕಾರ ರಚನೆ ಆಗೋಕ್ಕಿಂತ ಪೂರ್ವದೊಳಗೆ ಏನು ನಿರ್ಣಯ ಆಗ್ಯದ ಅದು ಕಾರ್ಯರೂಪಕ್ಕೆ ಬರಬೇಕು ಅಷ್ಟೇ ನಮ್ಮ ನಿವೇದನೆ. ನಾನು ಬೇರೆ ಯಾವ ವಿಷಯಗಳಿಗೂ ಮಾತಾಡಕ್ಕೆ ಹೋಗೋದಿಲ್ಲ, ನಾನು ಯಾವ ವಿಚಾರ ಮಾಡೋದಿಲ್ಲ. ಸ್ಪಷ್ಟವಾಗಿ ಅವರು ನನಗೇನು ಮಾತು ಕೊಟ್ಟಿದ್ರು, ನನ್ನ ಸುದೀರ್ಘ ರಾಜಕಾರಣದ 2ನೇ ಜನರೇಷನ್ ನಾನು ಈ ಪಾರ್ಟಿ ಒಳಗೆ. ಬೇರೆ ಕಡೆ ಅಚಲ ನಿರ್ಣಯದಿಂದ ಬಂದಿದ್ದೀವಿ ನಾವೆಲ್ಲ. 2013ರಿಂದ 18ರವರೆಗೂ ಒಬ್ರಿಗೆ ಸಹಕಾರ ಮಾಡಿದ್ದೀವಿ ನಾವು. 18ರ ಅವಧಿಯೊಳಗೂ ಒಬ್ಬರನ್ನ ಭಾಳ ಗಟ್ಟಿಯಾಗಿ ನಿಂತು ನಾನು ಮಂತ್ರಿ ಮಾಡಿದ್ದೀನಿ. ಇನ್ನೊಬ್ರಿಗೆ ಅವಕಾಶ ಸಿಕ್ಕಿತ್ತು. 23ರೊಳಗೂ ಇಬ್ಬರಿಗೆ ಅವಕಾಶ ಸಿಕ್ಕದ. ಆಮೇಲೆ ನಿಗಮ ಮಂಡಳಿ ವಾಸಲ ಹೇಳಿ ನೀವು ನಿಗಮ ಮಂಡಳಿ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ನನಗೆ ಕೇಳಿದ್ರು ಅವರು. ಭಾಳ ಜನರಿಗೆ ಹಿರಿಯ ಶಾಸಕರಿಗೆ ಅಕಾಮಿಡೇಟ್ ಮಾಡ್ತಾ ಇದ್ದೀವಿ ನಾವು. ಯಾರು ಸಚಿವರ ವಂಚಿತರಿದ್ದೀರಿ ನೀವು ಆಗ್ರಿ ಅಂತೇಳಿ ನಾನು ಅವ್ರಿಗೆ ಅವತ್ತು ಹೇಳೋದಷ್ಟೇ, ನೀವು ನನಗೆ ಚುನಾವಣೆ ಪೂರ್ವದೊಳಗೆ ಏನು ಮಾತು ಕೊಟ್ಟಿರಿ ಅದನ್ನು ಮಾಡಿರಿ, ನನಗೆ ಈ ನಿಗಮ ಮಂಡಳಿಗಳು ಬೇಡ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಅದನ್ನು ಅವರು ಯಾವ ರೀತಿ ನಡ್ಕೋತಾರ ಅನ್ನೋದು ಅವ್ರಿಗೆ ಬಿಟ್ಟು. ಈಗ ಸಚಿವ ಸ್ಥಾನ ಕೊಡದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಯಶವಂತರಾಯಗೌಡರು ಬಿಜೆಪಿ ಚರ್ಚೆ ನಡೀತಾ ಇದೆ. ಯಾಕೆ ನಕಾರಾತ್ಮಕ ಚಿಂತನೆ ಮಾಡ್ತೀರಿ ನೀವು? ಸಕಾರಾತ್ಮಕ ಹೋಗಲ್ಲ. ಅವರು ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯ ಒದಗಿಸಿದಾರೆ ಅಂದ ಬಳಿಕ ನಮ್ಮನ್ನು ಯಾಕೆ ಒದಗಿಸಂಗಿಲ್ಲ? ಕಾಂಗ್ರೆಸ್ ಪಕ್ಷದ ಅಚ್ಚಲ ನಿಷ್ಠೆಯನ್ನು ಹೊಂದಿದ್ದೀನಿ. ಸೆಕ್ಯುಲರಿಸಮ್ ಮೇಲೆ ರಾಜಕಾರಣ ಮಾಡಿದ್ದೀನಿ. ಐಡಿಯಾಲಜಿ ಮುಖಾಂತರ ರಾಜಕಾರಣ ಮಾಡಿದ್ದೀನಿ. ಭಾಳ ಸಲ ಹೇಳಿದ್ದೀನಿ ನಾವು, ನಾನು ಬೇರೆ ವಿಚಾರಗಳನ್ನು ಮಾಡಿಲ್ಲ ಎಂದು ಅಂತೇಳಿ. ನಾನು ಅಧಿಕಾರಕ್ಕಾಗಿ ರಾಜಕಾರಣ ಮಾಡಂಗಿಲ್ಲ, ಸೇವೆ ಸಿದ್ಧಾಂತಗಳಿಂದ ರಾಜಕಾರಣ ಮಾಡಿದ್ದೀನಿ. ಈ ಜಿಲ್ಲೆಯ ಟ್ರಾನ್ಸ್ಪರೆನ್ಸಿ ಅನ್ನೋದು ಏನು ಸಿಗ್ತದೆ ನೀವು ನಮ್ಮ ತಾಲೂಕಿಗೆ ಬಂದು ನೋಡ್ಬೋದು. ಬೇರೆ ಬೇರೆ ಸಂದರ್ಭದಾಗ ಟ್ರಾನ್ಸ್ಫರ್ಸ್ನಾಗಿರ್ಬೋದು, ಡೆವಲಪ್ಮೆಂಟ್ದಾಗಿರ್ಬೋದು, ಬೇರೆ ಎಲ್ಲ ಆ್ಯಂಗಲ್ದಾಗ ಜರ್ನಲಿಸಮ್ ನೀವೆಲ್ಲ ಅತ್ಯಂತ ಅನುಭವಿಗಳಿದ್ರಿ. ಎಲ್ಲಿ ಏನು ನಡೀತದೆ, ಏನದ ಗ್ರಾಸ್ ರೂಟ್ದಾಗ ಅಧಿಕಾರದ ವಿಕೇಂದ್ರೀಕರಣ ಹೆಂಗಾಗ್ಯದ, ಯಾರಿಗೆ ಯಾವ್ಯಾವ ಅವಕಾಶಗಳನ್ನು ಕೊಟ್ಟಿದ್ದೀವಿ, ಯಾವ್ಯಾವ ಸಮುದಾಯಗಳಿಗೆ ನಾನು ರಾಜಕೀಯವಾಗಿ ಅವ್ರ ಜೊತೆಗೆ ನಿಂತಿದ್ದೀನಿ. ಮತ್ತು ನನಗೂ ನನ್ನ ತಾಲೂಕಿನ ಜನ ನನ್ನ ಪಾಲಿನ ದೇವರು ಅಂತ ಕರಿತೀನಿ ಅವ್ರಿಗೆ. ನನ್ನ ಸುದೀರ್ಘ ರಾಜಕಾರಣಕ್ಕೆ ಅವ್ರ ಶಕ್ತಿ ತುಂಬಿದ್ದಾರೆ. ಎಲ್ಲೋ ದಿಲ್ಲಾಗ ಬೆಂಗಳೂರಾಗ ಕೂತು 4 ಮಂದಿ ನಿರ್ಣಯ ಮಾಡಿರ್ತಕ್ಕಂಥದ್ರಲ್ಲಿ ನನಗೆ ವಂಚನೆ ಆಗಿರ್ಬೋದು. ಆದರೆ ನ್ಯಾಯ ಕೊಡತಕ್ಕಂಥ ಏನೋ ಮಾಸ್ ಅದ, ಅಲ್ಲಿ ನನಗೆ ಎಂದು ವಂಚನೆ ಆಗಿಲ್ಲ. 8 ಚುನಾವಣೆಗಳು 7 ಚುನಾವಣೆ ಗೆದ್ದಿದ್ದೀನಿ ನಾನು. ಒಂದು ಚುನಾವಣೆ 7 ಊರಿಗೆ ಹೋಲಾರ ಬೆಟ್ಟಕ್ಕೆ ಜಸ್ಟ್ 571 ವೋಟ್ ಗೆದ್ದು ಹೊರಗೆ ಬಂದ ಬಳಕ ಹಿಂದ್ಗಡೆ ಆದದ್ದು. ಸೊ ಇಷ್ಟು ಜನರ ಜನಮಾನಸನಾಗ ಅವಕಾಶ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಭಾಳ ವಿಶೇಷವಾಗಿ ಗೌರವಿಸ್ತೀನಿ. ಇದನ್ನೂ ಸಹಿತ ನಾನು ಕೇಳಿಲ್ಲ. ನಿಮ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಅವತ್ತಿನ ಸಭೆಯಾಗೂ ಸಹಿತ ನಾನು ಕೇಳಿಲ್ಲ ಅವ್ರಿಗೆ. ಅವರಾಗಿನೇ ಕೊಟ್ಟಿರ್ತಕ್ಕಂಥ ಮಾತು ಅದು ಉಳಿಸ್ಕೋತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟು. ಲಾಸ್ಟ್ ಟೈಮ್ನು ಹೇಳಿನ, ಇವತ್ತು ಹೇಳ್ತೀನಿ. ಆದ್ರೆ ಅವತ್ತು ಹೇಳೋದಿನ ಅಧಿಕಾರ ಟ್ರಾನ್ಸ್ಫರ್ ಆಗ್ತಕ್ಕಂಥ ನಿರ್ಣಯ ಇರಲಿಲ್ಲ. ಆದ್ರೆ ಇವತ್ತು ಆ ನಿರ್ಣಯ ಮಾಡಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಮತ್ತೊಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಳೆ ನೀರು ಹರಿದು ಹೊಸ ನೀರು ಬರಲಿ, ಹೊಸ ಜನರೇಷನ್ ಪಾಲಿಟಿಕ್ಸ್ ಬರಲಿ ಅಂತ ಹೇಳಿದ್ದಾರೆ. ಸೊ ಆ ಆ್ಯಂಗಲ್ದಾಗ ತಾವೇನು ಮಾತು ಕೊಟ್ಟಿದ್ದೀರಿ ಅದ್ರ ಮೇಲೆ ನಾನು ಕೇಳ್ತಾ ಇದ್ದೀನಿ. ಕಲೆಕ್ಟಿವ್ ಎಫರ್ಟ್ಸ್ ಆಗಿ 4 ಮಂದಿ ಹೋಗಿ ಎಂದು ಹೈಕಮಾಂಡ್ ಭೇಟಿ ಆಗೋದಂತ ಸುದ್ದಿ ಅದು ಸರ್. ಕಲೆಕ್ಟಿವ್ ಎಫರ್ಟ್ ಮಾಡಿದ್ರು ಸಹಿತ ಯಾಕೆ ಕೊಟ್ಟಿಲ್ಲ? ನನಗೆ ಅದೇ ಪಕ್ಷಕ್ಕೆ ನಾಯಕರಲ್ಲಿ ನಿವೇದನೆ ಅದ. ನಾವೇನು ಕೇಳಿದ್ದೀವಿ, ನಾವೇನು ಹೇಳಿದ್ದೀವಿ ಅದನ್ನು ನಿಮ್ಮ ಮುಂದೆ ಚರ್ಚೆ ಮಾಡೋದು ಬೇಡ. ಆದರೆ ಭಾಳ ಸ್ಪಷ್ಟವಾಗಿ ಕೆಲವು ಕೇಳಿದ್ದೀವಿ. ಒಂದು ಸರ್ಕಾರ ರಚನೆ ಆದ ನಂತರ ಇಡೀ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗ್ತದೆ. ಆದರೆ ಆ ಕೊರತೆ ಇಲ್ಲ ಆಗ್ಯದ. ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೇನೆ. ನಾವು ಯಾರೂ ಕುಂತು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ನಾವೆಲ್ಲ ಇಂಡಿವಿಜುವಲ್, ನಾನು ಒಳಗೊಂಡು ಹೇಳ್ಬಿಡ್ತೇನೆ, ನಮಗೆಲ್ಲ ಇಂಡಿವಿಜುವಲ್ ರಾಜಕಾರಣದ ಮೇಲೆ ವಿಶೇಷವಾದಂಥ ವಿಚಾರದಿಂದ ರಾಜಕಾರಣ ಮಾಡ್ತಾ ಇದ್ದೀವಿ. ಈ ಜಿಲ್ಲೆಯ ಜನ ನಮ್ಮಿಂದ ಬಹಳ ನಿರೀಕ್ಷೆ ಇಟ್ಟಿದ್ರು. ಆಮೇಲೆ ನಾವೆಲ್ಲ ಈಗ ಮಾಗಿದ ರಾಜಕಾರಣಿಗಳು, ನಮ್ಮದೇ ಆದಂಥ ನಮಗೆ ಅನುಭವ ಅದ, ಸುದೀರ್ಘ ಇತಿಹಾಸ ಅದ. ಆದರೆ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಅದರಲ್ಲಿ ವಿಫಲರಾಗಿದ್ದೀವಿ. ಇಡೀ ಜಿಲ್ಲೆಯ ಜನಮಾನಸ್ಸಿನೊಳಗೆ ಏನು ಅಪೇಕ್ಷೆ ಇತ್ತು ಆ ಅಪೇಕ್ಷೆದಾಗ ನಾವು ನಡ್ಕೊಂಡಿಲ್ಲ. ಯಾರ್ಯಾರು ವಿಫಲರಾಗಿದ್ದೀವಿ ನಮ್ಮ ಆತ್ಮಸಾಕ್ಷಿಗೆ ನಾವು ಕೇಳ್ಕೋಬೇಕು, ಅದು ಉತ್ತರವನ್ನು ಹುಡುಕೋಬೇಕು. ಮುಂದಿನ ದಿನಮಾನದಲ್ಲಿ ಕನಿಷ್ಠ 2 ವರ್ಷದಲ್ಲಿ
ಈ ಜಿಲ್ಲೆಯ ಜನರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ರಾಜಕಾರಣ ಆಗಬೇಕು. ಅಧಿಕಾರ ಶಾಶ್ವತ ಇಲ್ಲ, ಇಂತಿಂಥವರು ಬಂದಿದ್ದಾರೆ ಹೋಗಿದ್ದಾರೆ, ದಟ್ ಇಸ್ ಇಮ್ಮೆಟೀರಿಯಲ್, ಬಹಳ ಮಹತ್ವದ್ದಲ್ಲ. ಕೊನೆಗೆ ಈ ಜಿಲ್ಲೆಯ ಜನ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ನಮ್ಮ ಜನರಿಗಾಗಿ ನಾವು ಏನು ಮಾಡಿದ್ದೀವಿ. ಸರ್, ಈ ಸಚಿವ ಸಂಪುಟ ಒಳಗೆ ಹಳೆ ಮುಖಗಳೇ ಹೊಸಬರಿಗೆ ಯಾವುದೋ ಅವಕಾಶ ಕೊಟ್ಟಿಲ್ಲ. ನನಗೆ ಒಂದು ಭಾಳ ಪ್ರಾಮಾಣಿಕವಾಗಿ ಹೈಕಮಾಂಡ್ದವರು ಇದನ್ನು ಗಮನಿಸಬೇಕಾಗ್ತದೆ. ಇವತ್ತು ರಾಜ್ಯದಲ್ಲಿ ಹೊಸ ನಾಯಕತ್ವ ನೀವು ಕ್ರಿಯೇಟ್ ಮಾಡ್ತೀರಿ ಅಂದರೆ ಉತ್ತರ ಕರ್ನಾಟಕಕ್ಕೂ ಮಾಡಬೇಕು, ಜಿಲ್ಲೆಗಳಲ್ಲಿ ಮಾಡಬೇಕು, ಅವಕಾಶಗಳು ಎಲ್ಲರಿಗೂ ಸಿಗಬೇಕಲ್ಲ. ಈಗ ಎಷ್ಟು ಜನ ಅವಕಾಶ ವಂಚಿತರದಾರೆ? ಅವಕಾಶ ವಂಚಿತರಿಗೆ ರಾಜಕಾರಣದಾಗ ಅವಕಾಶ ಸಿಗಲಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಅವ್ರು? ಅವ್ರದ್ದು ತಮಗೊಂದು ಅವಕಾಶಕ್ಕಾಗ್ರೆ ತೋರಿಸ್ಕೊಡೋರಲ್ಲ. ನಾನು ಆದವ್ರ ಬಗ್ಗೆ ಏನು ಇದು ಅನ್ನಂಗಿಲ್ಲ. ಆಯ್ತು, ಭಗವಂತ ಅವ್ರಿಗೆ ಅವಕಾಶ ಕೊಟ್ಟಿದ್ದಾನೆ, ಪಕ್ಷ ಅವ್ರಿಗೆ ಅವಕಾಶ ಕೊಟ್ಟಿದೆ, ಅವರಿಂದ ಒಳ್ಳೇದಾಗಲಿ. ಅವ್ರು ಬೇರೆಯವರು ನಿರೀಕ್ಷೆ ಒಳಗೆ ಯಾರದಾರಲ್ಲ ಅವರಿಗೂ ನ್ಯಾಯ ಸಮೇತವಾಗಿ ಅವಕಾಶ ಸಿಗಬೇಕು. ಅಷ್ಟು ನಂದು ಬರೀ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಎಲ್ಲೆಲ್ಲಿ ಅವಕಾಶ ವಂಚಿತರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕು. ಪಕ್ಷ ಸೂಕ್ಷ್ಮವಾಗಿ ನಿರ್ಣಯಿಸಬೇಕು ಮತ್ತು ಕೆಲವು ಈಗಾಗಲೇ ಏನು ಡಿಸಿಷನ್ ಮಾಡಿದಾರೆ ಅದನ್ನು ಇನ್ನೊಮ್ಮೆ ಮರುಪಡಿಸಬೇಕು ನಾನು ವಿನಂತಿ. ಅದರ್ವೈಸ್ ಜಸ್ಟಿಸ್ ಆಗಂಗಿಲ್ಲ. ನಾಳೆ ಎಲ್ಲಿ ಹೋಗೋದು? ಒಂದೇ ಇದ್ರಾಗ ಹೊಂಡ್ತು ಅಂದ್ರೆ ಬೇರೆಯವರೆಲ್ಲ ಜಿಗುಪ್ಸೆಗೋತಾರೆ. ಇಡೀ ನನ್ನ ಕ್ಷೇತ್ರದ ಜನ ಜಿಗುಪ್ಸೆಗೊಂಡಿದ್ದಾರೆ. ನಮ್ಮಲ್ಲಿ ಬರೇ ನನ್ನ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರಲ್ಲ, ನಮ್ಮ ಸ್ವಾತಂತ್ರ್ಯದ ನಂತರ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತಿಂತ ಅವಕಾಶ ಇಲ್ಲ. ಅವಿಭಾಜ್ಯ ಜಿಲ್ಲೆ ಇದ್ದಾಕ್ರೆ ಈ 8ರಾಗಲ್ಲ 15 ಜಿಲ್ಲೆಗಳು 15 ವಿಧಾನಸಭಾ ಕ್ಷೇತ್ರ ಕೂಡಿ ನಮ್ದೊಂದು ಜಿಲ್ಲೆ ಇತ್ತು. ಬಾಗಲಕೋಟೆ, ಬಿಜಾಪುರ ಅವಿಭಾಜ್ಯ ಜಿಲ್ಲೆ. ಅವಾಗೂ ನಮ್ಗೆ ಸಿಕ್ಕಿಲ್ಲ, ಈಗೂ ಸಿಕ್ಕಿಲ್ಲ. ನಮ್ಮಲ್ಲೇ 4 ಜನ ನಾವು 3 ಸಲ ಗೆದ್ದವ್ರು. ಹಿರಿಯರಾಗಿರ್ತಕ್ಕಂಥ ಸುರ್ಪುರು, ಹಿರಿಯರಾಗಿರ್ತಕ್ಕಂಥ ಕಲ್ಲೂರು, ರವಿಕಾಂತ್ ಪಾಟೀಲ್ರು, ನಾವು 3 ಸಲ ಗೆದ್ದವರು. ಅಲ್ಲಿ 4 ಸಲ ಗೆದ್ದವ್ರು ಯಾರೂ ಇಲ್ಲ. ಸೊ ನಾವು 4 ಜನ 12 ಟೋಟಲ್ 15 ವಿಧಾನಸಭೆ ಒಳಗೆ ಇನ್ನೊಂದು 3 ಜನ ಚಾಂದ್ಕೋಟಿ ಪಾಟೀಲ್ರು, ಆಮೇಲೆ ಡಾಕ್ಟರ್ ಬಗ್ಲಿ ಅವರು, ಇನ್ನೊಬ್ಬರು ಹಿರಿಯರಾಗಿರ್ತಕ್ಕಂಥ NS ಕೇಡ್ ಅವರು. ಸೊ ಬೇರೆಯವ್ರಿಗೆ ಅವಕಾಶ ಸಿಗ್ಬೇಕಲ್ಲ. 57ಕ್ಕಿಂತ ಮೊದಲು ಒಬ್ರು ಶಹಾ ಅಂತೇಳಿ ಆಗಿದ್ರಲ್ಲಿ, ಅದು ಬಾಂಬೆ ಕರ್ನಾಟಕ. ಸೊ ಈ ರೀತಿ ನೀವು ಆ ಒಂದು ಕ್ಷೇತ್ರಕ್ಕೆ ನೀವು ಅವಕಾಶ ಕೊಡಂಗಿಲ್ಲ ಅಂದ್ರೆ ಅಲ್ಲಿ ಏನಾಗ್ಬಿಟ್ಟದ, ನಮ್ಮಲ್ಲಿ ಎಂದೂ ಕಾಂಗ್ರೆಸ್ಗೆ ಮತ ಹಾಕಲಾರ್ದವ್ರು ಸಹಿತ ಭಾವನೆ ಅದಲ್ಲ. ಯಾಕೆ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ನಮಗೆ ಅವಕಾಶ ಸಿಗಂಗಿಲ್ಲ? ಸೊ ಅದ್ರ ಒಂದು ಮಾತು ಹೇಳ್ತೇನೆ, ಪಕ್ಷ ನಾನು ಬರೀ ನನ್ನ ಒಂದು ವಿಷಯದಾಗ ಅನ್ನಂಗಿಲ್ಲ. ನಾನು ಅವಕಾಶ ವಂಚಿತರ ಪರವಾಗಿ ರಾಜಕಾರಣ ಮಾಡೀನಿ. ಒಂದು ಕಾಲ ಇತ್ತು MP ಮಾಡ್ತಕ್ಕಂಥ ಸಂದರ್ಭ ಬಂದಿತ್ತು. ಅವಕಾಶ ವಂಚಿತರಿದ್ರು ಅವ್ರಿಗೆ MP ಮಾಡ್ತಕ್ಕಂಥ ಪ್ರಾಮಾಣಿಕ ಸಹಾಯ ಮಾಡಿದೆ ನಾನು. ಇನ್ನೊಬ್ರು ಒಟ್ಟ ನಾನು ಮಂತ್ರಿನೇ ಆಗಂಗ ಹೇಳ್ತಿದ್ರು, ಅವ್ರಿಗೆ ಗಟ್ಟಾಗಿ ನಿಂತು ಮಂತ್ರಿ ಮಾಡೀನಿ ನಾನು. ಅದಕ್ಕೆ ಮತ್ತೊಬ್ರು ಮುಗಿದ ನಂತರ ಕೇಳ್ತಾ ಇದ್ದೀನಿ. ನನ್ನ ಹಕ್ಕನ್ನ ಪ್ರತಿಪಾದನೆಯನ್ನ ನಾನು ಮೊದಲು 13ರಾಗ ಗೆದ್ದಾಗ್ರೆ ಕೇಳಕ್ ಹೋಗಿಲ್ಲ, 18ರಾಗೂ ಮಾಡಿಲ್ಲ. ನಾನೇ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳ ಕರೆಸಕ್ಕಂಥ ಸಾರ್ವಜನಿಕ ಸಭೆಯಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡೇನು, ಯಾರಿಗೆ ಅವಕಾಶ ವಂಚಿತರದಾರ ಅವ್ರಿಗೆ ಮಾಡ್ರಿ ಅಂತೇಳಿ. ಈ ವಿಷಯವನ್ನ ನಾನು ಅವತ್ತು ಪ್ರತಿಪಾದನೆ ಮಾಡೀನಿ ಇನ್ನೊಬ್ಬರಿಗಾಗಿ. ಇವತ್ತು ನನಗಾಗಿ ನಾನು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡ್ತಾರೆ. ನೀವು ಅದನ್ನು ಅವ್ರಿಗೆ ಕೇಳೋದು, ದ ಕ್ವಶನ್ ಅವ್ರಿಗೆ ಕೇಳಬೇಕಲ್ಲ. ನಾನು ಮಾಡೋದನ್ನ ಹೇಳಕತ್ತೀನಿ, ನಾನು ಮಾಡೀನು ನನ್ನ ಆತ್ಮಸಾಕ್ಷಿಗೂ ಪ್ರಮಾಣವಾಗಿ. ಅವರು ಸಪೋರ್ಟ್ ಮಾಡಿದ್ರ ನೀವು ಅವ್ರಿಗೆ ಕೇಳಬೇಕಲ್ಲ. ಯಾವ ಪ್ರಶ್ನೆಯನ್ನ ನಾನು ಹೇಳ್ತೇನೆ, ಯಾರಿಗೆ ಯಾವ ಸಂದರ್ಭ 96ರಾಗ ಏನು ಮಾಡೀನು, 2018ರಾಗ ಏನು ಮಾಡೀನು ನಾ ಹೇಳ್ತೇನೆ. ಆದ್ರೆ ಅವ್ರು ಹೇಳ್ಬೇಕಲ್ಲ, ಅದು ಉಳಿದದ್ದು ನಾ ಹೆಂಗೆ ಹೇಳಿ? ನೀವು ಅವ್ರಿಗೆ ಕೇಳಬೇಕು. ರೈಟ್ ಕ್ವಶನ್ ಬಟ್ ರಾಂಗ್ ಪರ್ಸನ್. ಯು ಜಸ್ಟ್ ಆಸ್ಕ್ ಫಾರ್ ರೈಟ್. ಅಲ್ಲ, ನಮ್ಗೆ ಕಾನ್ಫಿಡೆಂಟ್ ಪ್ರಶ್ನೆ ಬರಂಗಿಲ್ಲ. ಅದು ನಾನು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಆಧ್ಯಾತ್ಮಿಕ ಸ್ಪರ್ಶದ ರಾಜಕಾರಣ ಮಾಡ್ಕೊಂಡು ಬಂದ. ನನಗೆ ಅವಕಾಶ ಇತ್ತು, ಸಹಾಯ ಮಾಡೀನಿ. ಮಾಡಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟದ್ದು. ಈಗ ಸಿದ್ದರಾಮಯ್ಯದ ಅಪರಂಡಾಗ ಅದಕ್ಕೆಲ್ಲ ಕಾನ್ಸಂಟ್ರೇಷನ್ ಕೊಡುವಾಗ